ಕಲಬುರಗಿಯ ಈ ಒಂದು ಕಾಲೋನಿಯ ಜನರ ಗೋಳು ಕೇಳೂರಲ್ಲೇ ಇಲ್ಲದಂತಾಗಿದೆ. ಯಾಕೆಂದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ಕಲಬುರಗಿ ನಗರದ ಕೆಸರಟ್ಗಿ ಗ್ರಾಮದಲ್ಲಿರುವಂತಹ ಆಶ್ರಯ ಕಾಲನಿಯ ನಿವಾಸಿಗಳಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಲ್ಲ. ಹಾಗಾಗಿ ತಮಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡ್ತಾ ಇರುವಂತದ್ದು. ಆಶ್ರಯ ಕಾಲನಿಯಲ್ಲಿ ಸುಮಾರು 102 ಮನೆಗಳಿರುವಂತದ್ದು. ಅಲ್ಲಿ 500ಕ್ಕೂ ಹೆಚ್ಚು ಜನ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿರುವಂತಹ ಮನೆಗಳ ಸಾಕಷ್ಟು ಭಾಗಗಳು ಕೂಡ ಕೆಲವೊಂದಷ್ಟು ಕಿರಾತಕರು ಕಿತ್ಕೊಂಡು ಹೋಗಿರುವಂತದ್ದು. ಅಂತಹದನ್ನ ಖುದ್ದು ಅಲ್ಲಿ ವಾಸಿಸ್ತಾ ಇರುವಂತವ್ರೆ ಅದನ್ನ ಸರಿಪಡಿಸಿಕೊಂಡು ರಿಪೇರಿ ಮಾಡಿಕೊಂಡು ವಾಸ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರಿಗೆ ಇರುವಂತಹ ಮನೆಯ ಹಕ್ಕುಪತ್ರ ಕೂಡ ನೀಡಿಲ್ಲ. ಹಾಗಾಗಿ ಹಕ್ಕುಪತ್ರ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇದೀಗ ಆಗ್ರಹ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ 10-12 ವರ್ಷಗಳಿಂದಲೂ ಕೂಡ ಎಲ್ಲರೂ ಅದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೆ ವಾಸಿಸ್ತಾ ಇರುವಂತಹ ಏನು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಸೊ ಅಲ್ಲಿ ಹುಟ್ಟಿದ್ರೆ ಜನನ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಸಾವನ್ನಪ್ಪಿದ್ರೆ ಡೆತ್ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಸೊ ತಮಗೆ ಬೇಕಾದಂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯ ಈ ಒಂದು ಕಾಲೋನಿಯ ಜನರ ಗೋಳು ಕೇಳೂರಲ್ಲೇ ಇಲ್ಲದಂತಾಗಿದೆ. ಯಾಕೆಂದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ಕಲಬುರಗಿ ನಗರದ ಕೆಸರಟ್ಗಿ ಗ್ರಾಮದಲ್ಲಿರುವಂತಹ ಆಶ್ರಯ ಕಾಲನಿಯ ನಿವಾಸಿಗಳಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಲ್ಲ. ಹಾಗಾಗಿ ತಮಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡ್ತಾ ಇರುವಂತದ್ದು. ಆಶ್ರಯ ಕಾಲನಿಯಲ್ಲಿ ಸುಮಾರು 102 ಮನೆಗಳಿರುವಂತದ್ದು. ಅಲ್ಲಿ 500ಕ್ಕೂ ಹೆಚ್ಚು ಜನ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿರುವಂತಹ ಮನೆಗಳ ಸಾಕಷ್ಟು ಭಾಗಗಳು ಕೂಡ ಕೆಲವೊಂದಷ್ಟು ಕಿರಾತಕರು ಕಿತ್ಕೊಂಡು ಹೋಗಿರುವಂತದ್ದು. ಅಂತಹದನ್ನ ಖುದ್ದು ಅಲ್ಲಿ ವಾಸಿಸ್ತಾ ಇರುವಂತವ್ರೆ ಅದನ್ನ ಸರಿಪಡಿಸಿಕೊಂಡು ರಿಪೇರಿ ಮಾಡಿಕೊಂಡು ವಾಸ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರಿಗೆ ಇರುವಂತಹ ಮನೆಯ ಹಕ್ಕುಪತ್ರ ಕೂಡ ನೀಡಿಲ್ಲ. ಹಾಗಾಗಿ ಹಕ್ಕುಪತ್ರ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇದೀಗ ಆಗ್ರಹ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ 10-12 ವರ್ಷಗಳಿಂದಲೂ ಕೂಡ ಎಲ್ಲರೂ ಅದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೆ ವಾಸಿಸ್ತಾ ಇರುವಂತಹ ಏನು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಸೊ ಅಲ್ಲಿ ಹುಟ್ಟಿದ್ರೆ ಜನನ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಸಾವನ್ನಪ್ಪಿದ್ರೆ ಡೆತ್ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಸೊ ತಮಗೆ ಬೇಕಾದಂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯ ಈ ಒಂದು ಕಾಲೋನಿಯ ಜನರ ಗೋಳು ಕೇಳೂರಲ್ಲೇ ಇಲ್ಲದಂತಾಗಿದೆ. ಯಾಕೆಂದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ಕಲಬುರಗಿ ನಗರದ ಕೆಸರಟ್ಗಿ ಗ್ರಾಮದಲ್ಲಿರುವಂತಹ ಆಶ್ರಯ ಕಾಲನಿಯ ನಿವಾಸಿಗಳಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಲ್ಲ. ಹಾಗಾಗಿ ತಮಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡ್ತಾ ಇರುವಂತದ್ದು. ಆಶ್ರಯ ಕಾಲನಿಯಲ್ಲಿ ಸುಮಾರು 102 ಮನೆಗಳಿರುವಂತದ್ದು. ಅಲ್ಲಿ 500ಕ್ಕೂ ಹೆಚ್ಚು ಜನ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿರುವಂತಹ ಮನೆಗಳ ಸಾಕಷ್ಟು ಭಾಗಗಳು ಕೂಡ ಕೆಲವೊಂದಷ್ಟು ಕಿರಾತಕರು ಕಿತ್ಕೊಂಡು ಹೋಗಿರುವಂತದ್ದು. ಅಂತಹದನ್ನ ಖುದ್ದು ಅಲ್ಲಿ ವಾಸಿಸ್ತಾ ಇರುವಂತವ್ರೆ ಅದನ್ನ ಸರಿಪಡಿಸಿಕೊಂಡು ರಿಪೇರಿ ಮಾಡಿಕೊಂಡು ವಾಸ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರಿಗೆ ಇರುವಂತಹ ಮನೆಯ ಹಕ್ಕುಪತ್ರ ಕೂಡ ನೀಡಿಲ್ಲ. ಹಾಗಾಗಿ ಹಕ್ಕುಪತ್ರ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇದೀಗ ಆಗ್ರಹ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ 10-12 ವರ್ಷಗಳಿಂದಲೂ ಕೂಡ ಎಲ್ಲರೂ ಅದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೆ ವಾಸಿಸ್ತಾ ಇರುವಂತಹ ಏನು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಸೊ ಅಲ್ಲಿ ಹುಟ್ಟಿದ್ರೆ ಜನನ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಸಾವನ್ನಪ್ಪಿದ್ರೆ ಡೆತ್ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಸೊ ತಮಗೆ ಬೇಕಾದಂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯ ಈ ಒಂದು ಕಾಲೋನಿಯ ಜನರ ಗೋಳು ಕೇಳೂರಲ್ಲೇ ಇಲ್ಲದಂತಾಗಿದೆ. ಯಾಕೆಂದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ಕಲಬುರಗಿ ನಗರದ ಕೆಸರಟ್ಗಿ ಗ್ರಾಮದಲ್ಲಿರುವಂತಹ ಆಶ್ರಯ ಕಾಲನಿಯ ನಿವಾಸಿಗಳಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಲ್ಲ. ಹಾಗಾಗಿ ತಮಗೆ ಬೇಕಾದಂತಹ ಸೌಲಭ್ಯಗಳನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡ್ತಾ ಇರುವಂತದ್ದು. ಆಶ್ರಯ ಕಾಲನಿಯಲ್ಲಿ ಸುಮಾರು 102 ಮನೆಗಳಿರುವಂತದ್ದು. ಅಲ್ಲಿ 500ಕ್ಕೂ ಹೆಚ್ಚು ಜನ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿರುವಂತಹ ಮನೆಗಳ ಸಾಕಷ್ಟು ಭಾಗಗಳು ಕೂಡ ಕೆಲವೊಂದಷ್ಟು ಕಿರಾತಕರು ಕಿತ್ಕೊಂಡು ಹೋಗಿರುವಂತದ್ದು. ಅಂತಹದನ್ನ ಖುದ್ದು ಅಲ್ಲಿ ವಾಸಿಸ್ತಾ
ಇರೋಂಥವ್ರೆ ಅದನ್ನ ಸರಿಪಡಿಸಿಕೊಂಡು ರಿಪೇರಿ ಮಾಡಿಕೊಂಡು ವಾಸ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರಿಗೆ ಇರುವಂತಹ ಮನೆಯ ಹಕ್ಕುಪತ್ರ ಕೂಡ ನೀಡಿಲ್ಲ, ಹಾಗಾಗಿ ಹಕ್ಕುಪತ್ರ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೀಗ ಆಗ್ರಹ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ 10-12 ವರ್ಷಗಳಿಂದಲೂ ಕೂಡ ಎಲ್ಲರೂ ಅದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೆ ವಾಸಿಸ್ತಾ ಇರುವಂತಹ ಏನು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಸೊ ಅಲ್ಲಿ ಹುಟ್ಟಿದ್ರೆ ಜನನ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಸಾವನ್ನಪ್ಪಿದ್ರೆ ಡೆತ್ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಸೊ ತಮಗೆ ಬೇಕಾದಂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯ ಈ ಒಂದು ಕಾಲೋನಿಯ ಜನರ ಗೋಳು ಕೇಳೋರಿಲ್ಲೇ ಇಲ್ಲದಂತಾಗಿದೆ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ಕಲಬುರಗಿ ನಗರದ ಕೆಸರಟ್ಗಿ ಗ್ರಾಮದಲ್ಲಿರುವಂತಹ ಆಶ್ರಯ ಕಾಲನಿಯ ನಿವಾಸಿಗಳಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಲ್ಲ. ಹಾಗಾಗಿ ತಮಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡ್ತಾ ಇರುವಂತದ್ದು. ಆಶ್ರಯ ಕಾಲನಿಯಲ್ಲಿ ಸುಮಾರು 102 ಮನೆಗಳಿರುವಂತದ್ದು. ಅಲ್ಲಿ 500ಕ್ಕೂ ಹೆಚ್ಚು ಜನ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿರುವಂತಹ ಮನೆಗಳ ಸಾಕಷ್ಟು ಭಾಗಗಳು ಕೂಡ ಕೆಲವೊಂದಷ್ಟು ಕಿರಾತಕರು ಕಿತ್ಕೊಂಡು ಹೋಗಿರುವಂತದ್ದು. ಅಂತಹದನ್ನ ಖುದ್ದು ಅಲ್ಲಿ ವಾಸಿಸ್ತಾ ಇರೋಂಥವ್ರೆ ಅದನ್ನ ಸರಿಪಡಿಸಿಕೊಂಡು ರಿಪೇರಿ ಮಾಡಿಕೊಂಡು ವಾಸ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರಿಗೆ ಇರುವಂತಹ ಮನೆಯ ಹಕ್ಕುಪತ್ರ ಕೂಡ ನೀಡಿಲ್ಲ, ಹಾಗಾಗಿ ಹಕ್ಕುಪತ್ರ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇದೀಗ ಆಗ್ರಹ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ 10-12 ವರ್ಷಗಳಿಂದಲೂ ಕೂಡ ಎಲ್ಲರೂ ಅದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೆ ವಾಸಿಸ್ತಾ ಇರುವಂತಹ ಏನು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಸೊ ಅಲ್ಲಿ ಹುಟ್ಟಿದ್ರೆ ಜನನ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಸಾವನ್ನಪ್ಪಿದ್ರೆ ಡೆತ್ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಸೊ ತಮಗೆ ಬೇಕಾದಂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯ ಈ ಒಂದು ಕಾಲೋನಿಯ ಜನರ ಗೋಳು ಕೇಳೋರಿಲ್ಲೇ ಇಲ್ಲದಂತಾಗಿದೆ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ಕಲಬುರಗಿ ನಗರದ ಕೆಸರಟ್ಗಿ ಗ್ರಾಮದಲ್ಲಿರುವಂತಹ ಆಶ್ರಯ ಕಾಲನಿಯ ನಿವಾಸಿಗಳಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಲ್ಲ. ಹಾಗಾಗಿ ತಮಗೆ ಬೇಕಾದಂತಹ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡ್ತಾ ಇರುವಂತದ್ದು. ಆಶ್ರಯ ಕಾಲನಿಯಲ್ಲಿ ಸುಮಾರು 102 ಮನೆಗಳಿರುವಂತದ್ದು. ಅಲ್ಲಿ 500ಕ್ಕೂ ಹೆಚ್ಚು ಜನ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತದ್ದು. ಆದ್ರೆ ಅಲ್ಲಿರುವಂತಹ ಮನೆಗಳ ಸಾಕಷ್ಟು ಭಾಗಗಳು ಕೂಡ ಕೆಲವೊಂದಷ್ಟು ಕಿರಾತಕರು ಕಿತ್ಕೊಂಡು ಹೋಗಿರುವಂತದ್ದು. ಅಂತಹದನ್ನ ಖುದ್ದು ಅಲ್ಲಿ ವಾಸಿಸ್ತಾ ಇರೋಂಥವ್ರೆ ಅದನ್ನ ಸರಿಪಡಿಸಿಕೊಂಡು ರಿಪೇರಿ ಮಾಡಿಕೊಂಡು ವಾಸ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರಿಗೆ ಇರುವಂತಹ ಮನೆಯ ಹಕ್ಕುಪತ್ರ ಕೂಡ ನೀಡಿಲ್ಲ, ಹಾಗಾಗಿ ಹಕ್ಕುಪತ್ರ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇದೀಗ ಆಗ್ರಹ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ 10-12 ವರ್ಷಗಳಿಂದಲೂ ಕೂಡ ಎಲ್ಲರೂ ಅದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೆ ವಾಸಿಸ್ತಾ ಇರುವಂತಹ ಏನು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಸೊ ಅಲ್ಲಿ ಹುಟ್ಟಿದ್ರೆ ಜನನ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಸಾವನ್ನಪ್ಪಿದ್ರೆ ಡೆತ್ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಸೊ ತಮಗೆ ಬೇಕಾದಂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಶ್ರಯ ಕಾಲನಿ ನಿವಾಸಿಗಳು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.